ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತುತಜ್ಞರು, ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ತು ಸರ್ವೇಶಂ, ವಾಸ್ತುದೇವೋ ನಮಾಮ್ಯ. ಅಂದ್ರೆ ಪರಮಾತ್ಮನ ಒಂದು ಸ್ಮರಣೆಯನ್ನ ಮಾಡ್ತಾ ಈ ವಾಸ್ತುವಾಗಿ ಮನೆಯನ್ನ ಕಟ್ಟಿ, ವಾಸ್ತುವಾಗಿ ಮನೆ ಕಟ್ಟಿ ಆಯವನ್ನ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಆಯಾ ವಾಸ್ತು ಅನ್ನೋದು ನಮ್ಮ ಜೀವನದ ಒಂದು ಶಿವಶಕ್ತಿಯ ಒಂದು ಪ್ರಭಾವ ಇದ್ದಾಗೆ. ಅಂದ್ರೆ ಶಿವ ಮತ್ತೆ ಶಕ್ತಿ ಎಷ್ಟು ಪ್ರಮುಖರು ನಮ್ಮ ದೇಹದಲ್ಲಿ, ಭಗವಂತನ ಒಂದು ಸ್ವರೂಪಿಯಾದಂಥ ಶಿವಶಕ್ತಿ ಅಂತೀವೋ ಹಾಗೆ ಆಯಾ ಮತ್ತೆ ವಾಸ್ತು ಅನ್ನೋದು ನಿಮ್ಮ ಜೀವನದಲ್ಲಿ ಎರಡು ಒಂದು ರೀತಿ ಶಿವಶಕ್ತಿ ಇದ್ದಂಗೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ನೋಡಿ, ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಈಶಾನ್ಯಕ್ಕೂ ಮತ್ತು ಬ್ರಹ್ಮಸ್ಥಾನಕ್ಕೂ ಲಿಂಕ್ ಇದೆ. ಹಾಗೆ ಈಗ ಬರೋಣ ಆಗ್ನೇಯ ಮತ್ತು ಬ್ರಹ್ಮಸ್ಥಾನಕ್ಕೆ. ನೋಡಿ, ಆಗ್ನೇಯ ಮತ್ತು ಬ್ರಹ್ಮಸ್ಥಾನಕ್ಕೆ ಒಂದು ಲಿಂಕ್ ಇದ್ದೇ ಇರ್ತದೆ. ನಾನು ಯಾವಾಗಲೂ ಹೇಳ್ತೀನಿ, ಆಗ್ನೇಯ ದಿಕ್ಕಿಗೆ ಗ್ರಹಾಧಿಪತಿ ಬಂದು ಶುಕ್ರ, ಆ ದಿಕ್ಕಿನ ದಿಕ್ಪಾಲಕರು ಬಂದು ಅಗ್ನಿ. ಅಗ್ನಿ ಅಂದ್ರೆ ದೇವತೆ, ಅಗ್ನಿ ದೇವತೆ ಅಂದ್ರೆ ಆ ಒಂದು ದೇವಿ ಅಂತ ಅಂದ್ರೆ ಅದು ಎನರ್ಜಿ. ಆ ಭೂಮಿಯಿಂದ ಬರುವಂತ ಅಗ್ನಿ ತತ್ವ ಇದೆಯಲ್ಲ, ಆ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೋಡಿ, ಶುಕ್ರ ಮತ್ತೆ ಅಗ್ನಿ ಇರೋದ್ರಿಂದ ಈ ಜಾಗಕ್ಕೆ ಸಂಬಂಧ ಇದೆ, ಈ ಜಾಗಕ್ಕೂ ಅದಕ್ಕೂ ಲಿಂಕ್ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿಯ ಬರುವಂತ ಕೆಲವೊಂದು ಅಯಸ್ಕಾಂತ ಶಕ್ತಿ ಅಂತ ಹೇಳ್ತೀವಿ, ಅಂದ್ರೆ ಎನರ್ಜಿ, ಆ ಒಂದು ಶಕ್ತಿ ಪ್ರಮಾಣವಾಗಿ ದಿಕ್ಕಿಗೆ ಹರಿಲಿಲ್ಲ. ಇಲ್ಲಿ ಲೋಪದೋಷ ಆದಾಗ ಗಂಡ ಹೆಂಡತಿಯ ಸಂಬಂಧಗಳು ಅಸಹ್ಯವಾಗಿರ್ತದೆ. ಅಂದ್ರೆ ಹೊಂದಾಣಿಕೆ ಇರೋದೇ ಇಲ್ಲ, ತುಂಬಾ ಕೆಟ್ಟದಾಗಿರ್ತದೆ. ಅವ್ರ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ, ಹಣ ಇರ್ತದೆ, ಗಂಡನ್ ಕಂಡ್ರೆ ಹೆಂಡತಿಗೆ ಆಗಲ್ಲ, ಹೆಂಡತಿ ಕಂಡ್ರೆ ಗಂಡಗಾಗಲ್ಲ. ಹೆಂಡತಿ ತನ್ನ ಅತ್ತೆಯನ್ನಾಗ್ಲಿ ಮಾವನ್ನಾಗ್ಲಿ ದ್ವೇಷಿಸ್ತಾ ಇರ್ತಾಳೆ, ಪಾಪ ಅವ್ರು ತಪ್ಪಲ್ಲ. ಇಲ್ಲಿ ಲೋಪದೋಷ. ಯಾಕೆಂತಂದ್ರೆ ಈ ಜಾಗವನ್ನ ಕೆಲವರು ಏನ್ ಮಾಡ್ಬಿಡ್ತಾರೆ, ಇದನ್ನ ಹೀಗೆ ಕಟ್ ಮಾಡ್ಬಿಡ್ತಾರೆ. ಇದನ್ನೇನ್ ಮಾಡ್ಬಿಡ್ತಾರೆ, ಉದಾಹರಣೆಗೆ ತೋರಿಸ್ತೀನಿ ನೋಡಿ, ಇದನ್ನ ಈಗ ಕಟ್ ಆಗ್ಬಿಡ್ತದೆ. ಯಾವಾಗ ಇಲ್ಲಿ ಕಟ್ ಆಯ್ತೋ, ಇಲ್ಲಿಯ ಒಂದು ಪ್ರಬಲ ಶಕ್ತಿ ಈ ಒಂದು ಬ್ರಹ್ಮಸ್ಥಾನಕ್ಕೆ ಬರೋದಿಲ್ಲ. ನಮ್ಮ ದೇಹದಲ್ಲಿ ಹೇಗೆ ಎಲ್ಲಾ ಜಾಗದಲ್ಲೂ ನರನಾಡಿಗಳು ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಲ್ಲ, ಹಾಗೆ ಈ ಒಂದು ಬ್ರಹ್ಮಸ್ಥಾನ, ಈ ಒಂದು ಸ್ಥಾನದಿಂದ ಇಲ್ಲಿ ಬರ್ಲಿಕ್ಕೆ ಬೇಕು. ಈ ಜಾಗ ಕಟ್ಟಾದ್ರೆ ಲೋಪದೋಷ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ, ಆರ್ಥಿಕದಲ್ಲಿ ನಿಮ್ಮ ಹತ್ರ ಹಣ ಇದ್ರೂ ಹಣ ಯಾವ ಕಡೆ ಹೋಗ್ತಾ ಇದೆ ಗೊತ್ತಾಗೋದಿಲ್ಲ, ಮತ್ತೆ ನೆಮ್ಮದಿ ಶಾಂತಿ ಇರೋದಿಲ್ಲ. ಆಯ್ತಾ? ಗುಪ್ತ ರೋಗಗಳು ಅಂದ್ರೆ ಯಾವಾಗ್ಲೂ ಮುಖ ದಗದಗದಗನ ಉರಿತಾ ಇರ್ತದೆ, ಕೋಪ ದ್ವೇಷ ಅಸೂಯೆ ಜಾಸ್ತಿ ಆಗ್ತಿರ್ತದೆ. ಅವ್ರು ಒಂದ್ ರೀತಿ ಯಾವ ರೀತಿ ಆಡ್ತಿರ್ತಾರೆ ಅಂದ್ರೆ ವಿಶ್ವಾಮಿತ್ರನ್ ತರ ಆಡ್ತಾ ಇರ್ತಾರೆ. ಹಾಗಿದ್ದಾಗ ದಯಮಾಡಿ ನೀವು ಈ ಜಾಗದಲ್ಲಿ ಲೋಪದೋಷ ಮಾಡಲೇಬೇಡಿ ಅಂತ ಹೇಳ್ತೀನಿ. ಯಾಕೆ ಮಾಡಬಾರ್ದು? ನಮ್ಮ ಜೀವನಕ್ಕೆ, ನಮ್ಮ ದೇಹಕ್ಕೆ ಎಷ್ಟು ಅಗ್ನಿ ತತ್ವ ಇಂಪಾರ್ಟೆಂಟೋ ಹಾಗೆ ಅಗ್ನಿ ಸ್ಥಾನವು ತುಂಬಾ ಇಂಪಾರ್ಟೆಂಟ್ ನಿವೇಶನಕ್ಕೆ. ನಮ್ಮ ದೇಹದಲ್ಲಿ ಉಷ್ಣಾಂಶಗಳಿಲ್ಲ ಅಂದ್ರೆ ಹೇಗೆ ದೇಹ ಅನಾರೋಗ್ಯ ಆಗುತ್ತೋ, ಹಾಗೆ ಆಗ್ನೇಯದಲ್ಲೂ ಲೋಪದೋಷಗಳಾದಾಗ ಅನಾರೋಗ್ಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಆದ್ರೆ ಇಲ್ಲಿ ಲೋಪದೋಷಗಳೇನು, ಅಥವಾ ಬೆಳೆಸ್ಕೊಳ್ಳೋದು, ಅಥವಾ ಕಟ್ ಮಾಡ್ಕೊಳ್ಳೋದು, ಬಾತ್ರೂಮ್ ಮಾಡ್ಕೊಳ್ಳೋದು, ಅಥವಾ ಅಲ್ಲಿ ಗುಂಡಿ ಮಾಡ್ಕೊಳ್ಳೋದು, ಬೇಡವಾಗಿದ್ದು ಗಲೀಜ್ ನೀರು ಆಚೆ ಬಿಡೋದು. ಯಾಕೆಂದ್ರೆ ಅಗ್ನಿ ದೇವತೆ ಕೃಪಾಶೋಧ ಬೇಕೇ ಬೇಕು. ದೇಹಕ್ಕೆ ನಾವೇನೇನು ಬೇಡವಾಗಿದ್ದೆಲ್ಲ ಕೊಟ್ರೆ ಅದು ಇದಾಗೋದಿಲ್ಲ, ಉರಿಯೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ನಾವು ಒಂದು ಬೆಂಕಿ ಹಾಕ್ಬೇಕು, ಒಳ್ಳೆಯ ಸೌದೆಯನ್ನ ಅಥವಾ ಒಳ್ಳೆಯ ಒಂದು ಇದನ್ನ ಹಾಕಿ ನಾವು ಬೆಂಕಿ ಹಾಕಿದಾಗ ಅದು ಚೆನ್ನಾಗಿ ಉರಿದು ನಮಗೆ ಶಾಖವನ್ನ ಕೊಡ್ತದೆ. ಅದೇ ನಾವು ಬೇಡವಾಗಿದ್ದು ಹಾಕಿದಾಗ ಏನಾಗುತ್ತೆ, ಹೊಗೆ ಹತ್ಕೊಡ್ತದೆ. ಹಾಗೆ ಇಲ್ಲಿ ಹೊಗೆ ಆವರಿಸ್ಕೊಳ್ಳುತ್ತೆ. ಸಂಸಾರ ಅನ್ನೋ ಜೀವನದಲ್ಲಿ ಹೊಗೆ ಆವರಿಸ್ಕೊಂಡು, ಹಣಕಾಸನ್ನ ಜೀವನದಲ್ಲಿ ಹೊಗೆ ಆವರಿಸ್ಕೊಂಡು, ಮಕ್ಕಳ ಭವಿಷ್ಯದಲ್ಲಿ ನಿಮಗೆ ಹೊಗೆ ಆವರಿಸ್ಕೊಳ್ಳುತ್ತೆ. ಹಣ ಇದ್ರೂ ಅದನ್ನ ಅನುಭವಿಸಕ್ ಆಗೋದಿಲ್ಲ. ಕಣ್ಣು ಮುಚ್ಚಿ ನಾವು ನಡಿಗೆಯನ್ನು ಮಾಡ್ತಾ ಇರ್ತೀವಿ. ಅಂದ್ರೆ ಯಾವಾಗ್ಲೂ ನಮ್ಮ ಕೋಪ ದ್ವೇಷ ಅಸೂಯೆಗೆ ಶತ್ರುತ್ವಕ್ಕೆ ಕಾರಣವಾಗುತ್ತೆ. ಹಾಗಿದ್ದಾಗ ಆಗ್ನೇಯ ಭಾಗವನ್ನ ಬಹಳ ಜಾಗೃತಿಯಿಂದ ಕಾಣಿಸ್ಕೊಳ್ಬೇಕು. ಬೆಳೆಸ್ಕೊಂಡ್ರು ಕಷ್ಟ. ಯಾಕೆ ಅಂತ ಬೆಳೆಸ್ಕೊಂಡ್ರೆ, ಕೆಲವ್ರು ಹೇಳ್ತಾರೆ, ಈಗ ಕೇಳ್ಬೋದು ನೀವು ತಿಳಿದಂತವ್ರು, ದಕ್ಷಿಣ ಆಗ್ನೇಯ ಬೆಳಿಬಹುದಲ್ಲ. ಖಂಡಿತ ಬೆಳಿಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಈ ಪಾಯ ನಾವು ಫೌಂಡೇಶನ್ ಬೆಳೆಯಂಗಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಈ ಫೌಂಡೇಶನ್ ಬೆಳೆದ್ರೆ ಆಯುಧದಲ್ಲಿ ಆಪತ್ತು ಬಂತು. ಅದೊಂದು ಗಮನ ಇಟ್ಕೊಳ್ಳಿ, ನಿಮ್ಗೆ ಪರಿಪೂರ್ಣವಾದಂತ ಒಂದು ಫಲ ತಂದು ಕೊಡ್ತದೆ. ಯಾಕೆಂದ್ರೆ ಶ್ರೀಮಂತಿಗೆ ದಿಕ್ಕು. ಹಾಗೆ ಈ ಜಾಗ ವಿಶೇಷವಾದ ಜಾಗ. ಸರಿಯಾಗಿ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಶ್ರೀಮಂತಿಗೆನ ಯಾರ ಕೈಯಿಂದಲೂ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ಆದ್ರೆ ಅಳವಡಿಕೆ, ತಾತ್ಕಾಲಿಕ ಅಳವಡಿಕೆ ಇದ್ದಾದ್ರೆ ನಿಮಗೆ ಆಗಾಗ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ಆವಾಗ ನಿಮ್ಮ ಮನಸ್ಸು ಚಂಚಲ ಆಗುತ್ತೆ. ಆಗ್ನೇಯ ದಿಕ್ಕಿನಲ್ಲಿ ಲೋಪದೋಷಗಳಾದ್ರೆ
ಮನಸ್ಸು ಚಂಚಲವಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ ಕಡಿಮೆ ಆಗೋದ್ರ ಜೊತೆಗೆ ವಿಚ್ಛೇದನ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಒಂದು, ಕೋರ್ಟು ಕಚೇರಿ ಮೈತುಂಬ ಕೇಸುಗಳು, ಏನೋ ಮಾಡಿದ ತಪ್ಪುಗಳಿಗೆ ಕೇಸ್ಗಳು ಹಾಕೊಳ್ಳೋದು, ಅಥವಾ ಈ ಜಾಗದಲ್ಲಿ ನಿಮ್ಗೆ ಜೀವ ಭಯ ಇರ್ತದೆ. ನೆನ್ಪಿಟ್ಕೊಳ್ಬೇಕು, ಇಲ್ಲೇನೋ ಇರುತ್ತೆ, ಜೀವ ಭಯ ಇರ್ತದೆ. ನಿಮ್ಮ ಹತ್ರ ಹಣ ಇರ್ತದೆ, ಯಾರೋ ನಿಮಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ. ಬ್ಲಾಕ್ ಮೇಲ್ ಮಾಡಿ ಹಣ ಕೇಳೋದು ಅಥವಾ ನಿಮ್ಮ ಆಸ್ತಿ ಕಸ್ಕೊಳ್ಳೋದು, ನಿಮ್ಮ ಮೇಲೆ ಕೇಸ್ಗಳು ಹಾಕೋದು, ಬಲವಾದ ಕೇಸ್ಗಳು, ಕೋರ್ಟ್ ಅಲಿತಾ ಇರಬೇಕು. ಇಲ್ಲಿ ಏನಾದ್ರು ಇನ್ನೂ ಒಂದು ಲೋಪದೋಷಗಳಾದಾಗ ಕಾರಾಗೃಹ ವಾಸವನ್ನು ಅನುಭವಿಸುವಂತ ಕೆಲವು ಪರಿಸ್ಥಿತಿಗಳು ಬರ್ತವೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ಯಾವುದೇ ಅಳವಡಿಕೆಯಿಂದ ನಿಮಗೆ ಪರಿಹಾರ ಯಾವುದೋ ಒಂದು ಬರಬಹುದು. ಇಲ್ಲಿ ಲೋಪದೋಷವಿದ್ದಾಗ ತಾತ್ಕಾಲಿಕ ಅಳವಡಿಕೆಗಳು ಆ ಕ್ಷಣದಲ್ಲಿ ನಿಮ್ಮನ್ನ ಕಾಪಾಡ್ತದೆ, ಬಟ್ ಶಾಶ್ವತ ಪರಿಹಾರ ಇಲ್ಲ. ಯಾಕೆಂದ್ರೆ ನಾವು ಯಾವುದೇ ಒಂದು ಮನುಷ್ಯ, ನಮಗೆ ಶಾಶ್ವತವಾದಂತ ಪರಿಹಾರ ಬೇಕು. ಏನ್ ಪರಿಹಾರ? ನಾವು ಊಟ ಮಾಡಿದಂತ ಆಹಾರ ಚೆನ್ನಾಗಿ ಜೀರ್ಣ ಆಗ್ಬೇಕು, ನಮ್ಮ ದೇಹ ಫಿಟ್ ಅಂಡ್ ಫೈನ್ ಆಗಿರ್ಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವಾಗ್ಲೂ ಒಂದು ರೀತಿ ಮೇಲೆ ಕೆಳಗೆ. ಹೇಗೆ ಈಗ ನೋಡಿ, ಸಕ್ಸಸ್ ಯಾವುದೇ ಮನುಷ್ಯನಿಗೂ ಸ್ಟ್ರೈಟ್ ಲೈನ್ ಅಲ್ಲ. ಆದ್ರೆ ಚಿಕ್ಕ ಪುಟ್ಟ ಸಮಸ್ಯೆ ಹೆದರಿಸುವಂತ ಒಂದು ಶಕ್ತಿ ನಮ್ಮಲ್ಲಿದ್ರೆ ನಾವು ಫೇಸ್ ಮಾಡಬಹುದು. ಆದ್ರೆ ಅನಾರೋಗ್ಯ ಕೆಟ್ಟು ಫೇಸ್ ಮಾಡಕ್ ಆಗಲ್ಲ, ಕಷ್ಟ ಆಗುತ್ತೆ. ಹಾಗೆ ಆರ್ಥಿಕ ಸಂಕಷ್ಟ ಬಂದ್ರೂ ಕಷ್ಟ ಆಗುತ್ತೆ. ಸಂಬಂಧದಲ್ಲಿ ಒಡಕು ಬಿರುಕುಗಳು ಬಂದರೂ ನೆಮ್ಮದಿಯಾಗಿರಕ್ಕಾಗಲ್ಲ. ಕೋರ್ಟು ಕಚೇರಿಗಳ ವ್ಯವಹಾರದಲ್ಲಿ ಲೋಪದೋಷಗಳಾದ್ರೂ ವ್ಯವಹಾರ ಇರಕ್ಕಾಗಲ್ಲ. ಭಯ, ಜೀವ ಭಯ, ಅಗ್ನಿ ಆಪತ್ತುಗಳು, ಅಪಘಾತಗಳು, ಅಕಾಲಿಕ ಮರಣಗಳು, ಗುಪ್ತ ರೋಗಗಳು, ಈ ಆಗ್ನೇಯಕ್ಕೂ ಬ್ರಹ್ಮಸ್ಥಾನಕ್ಕೂ ಸಂಬಂಧ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ನೀವು ಈಗ ಸರಿಪಡಿಸ್ಕೊಂಡ್ರೆ ಭೂಮಟ್ಟದಿಂದ ಭೂಮಿಯನ್ನ ಒಂದು ಮನೆ ಕಟ್ಟಬೇಕು ಅಂತ ನಿಮ್ ತಲೆಯಲ್ಲಿ ಯಾವಾಗ ಥಾಟ್ಸ್ ಬರ್ತದೋ ನೀವು 6 ತಿಂಗಳು ಸ್ಟಡಿ ಮಾಡಬೇಕು. ಇಲ್ಲ ಆತರದಲ್ಲಿ ಕಟ್ಟಿ ಲೋಪದೋಷಗಳು ಮಾಡಿಕೊಂಡು ಆಮೇಲೆ ನಿಮಗೆ ಅಡೆತಡೆಗಳಾದಾಗ ಆಗ ನೀವು ವಾಸ್ತುತಜ್ಞರನ್ನ ಸಲಹೆ ತೆಗೆದುಕೊಳ್ಳೋದು, ದೇವಸ್ಥಾನಗಳನ್ನ ಅಥವಾ ಅಲ್ಲಿ ಏನೋ ಅಳವಡಿಕೆ ಮಾಡೋಕ್ಕೆ ಹೋರಾಡೋದು. ಅಲ್ಲಿ ನಿಮ್ಮ ದುಡ್ಡು ಖರ್ಚು ಅಂತ ಇದ್ದೇ ಇರ್ತದೆ. ಇಲ್ಲಿ ಯಾವುದೇ ಖರ್ಚಿರಲ್ಲ, ಒಂದೇ ಟೈಮ್ ಖರ್ಚು, ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಆಯ ಮತ್ತೆ ವಾಸ್ತು ಹೇಳ್ಕೊಡೋರಿಗೆ ಈ ಒಂದು ಬೆಸ ಸಂಖ್ಯೆಯ ಆಯ ಬರ್ತಾದ ಇಲ್ವಾ, ಅದು ಬರುವಾಗ ಒಂದು ಉದಾಹರಣೆಗೆ ನೋಡಿ, ನಾನು ಇನ್ನೊಬ್ರದ್ದು ವಿಚಾರ ಹೇಳ್ಬಿಡ್ತೀನಿ. ನಮ್ಮದೇ ಒಬ್ರು ಕ್ಲೈಂಟ್ ಇದ್ದಾರೆ, ಅವರು ತುಂಬಾ ಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು. ಅವ್ರ ಊರು, ಅವ್ರ ಹೆಸರು ಬೇಡ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರ ಹತ್ರ ಹಣವನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಒಂದು ಚದರಕ್ಕೆ ಇಷ್ಟ ಅಮೌಂಟ್ ಅಂತ ತೆಗೆದುಕೊಂಡು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಕಟ್ಕೊಟ್ಬಿಟ್ಟಿದ್ದಾರೆ. ಅವರಿಗೆ ಸಮಾಧಾನ ಇಲ್ಲ. ಆಲ್ರೆಡಿ ಅವರು ವಾಸ ಮಾಡುವಂತ ಬಾಡಿಗೆ ಮನೆಯಲ್ಲಿ ಅಪಘಾತಗಳಾಗಿ, ಸಮಸ್ಯೆಗಳಾಗಿ, ಆಮೇಲೆ ಅವ್ರ ಆಸ್ತಿನೆಲ್ಲ ಮಾರ್ಕೊಂಡು, ಇವತ್ತು ಅವರು ಹೇಳ್ತಾ ಇದ್ರು, ಸರ್ ನಂದು 1 ಎಕರೆ ಆಸ್ತಿನೇ ಹತ್ತತ್ರ ಒಂದು, ಈ ಟೋಟಲ್ ನಂದು 2 ಎಕರೆ ಆಸ್ತಿ ಮಾರಿದ್ರೆ ಒಂದು 25 ಕೋಟಿಗೆ ಹೋಗ್ತಾ ಇತ್ತು ಸರ್. ಬರೀ ಕೇವಲ 7-8 ಕೋಟಿಗೆ ನನ್ನನ್ನು ಮಾರಿಸಿ ನಮಗೆ ಮೋಸ ಆಗೋಯ್ತು ಅವ್ರ ಕಡೆಯಿಂದ. ಈಗ ಅದೇ ವ್ಯಕ್ತಿ ನಮಗೆ ಮನೆ ಕಟ್ಟಿಕೊಡ್ತಾ ಇದ್ದಾರೆ. ದಯಮಾಡಿ ನಮ್ಮನ್ನು ಇದನ್ನ ಯಾವ ರೀತಿ ನೀವು ಪಾರ್ ಮಾಡ್ತೀರಿ ಮಾಡಿ ಅಂದ್ರು. ಮನೆಯನ್ನ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿಸಿ ಅದನ್ನು ಸರಿಯಾಗಿ ನಾವು ಆಯವನ್ನ ತೆಗೆದು ಯಾವ್ಯಾವ ದಿಕ್ಕಿನಲ್ಲಿ, ಅದನ್ನ ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದ್ರೆ ಸಾಕ್ಷಿಗಳು ಇರ್ತದೆ ನನ್ನ ಹತ್ರ. ಹಾಗಂತೇಳಿ ನನಗೋಸ್ಕರ ನಾನು ಯಾರೋ ಬರ್ಲಿ ಅಂತೇಳಿ ನಾನು ತೋರ್ಸೋದಿಕ್ ಹೋಗಲ್ಲ. ಯಾಕೆಂದ್ರೆ ಅದು ಸಾಕ್ಷಿ ಸಮೇತವಾಗಿ ನಾನು ಮುಂದೆ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಆಯವನ್ನ, ವಾಸ್ತುವನ್ನ, ಯಾವ್ಯಾವ ದಿಕ್ಕುಗಳು ಬೆಳೆದ ರೀತಿನಲ್ಲಿ, ಯಾವ ದಿಕ್ಕಿನಲ್ಲಿ ಏನೇನು ಬರಬೇಕು, ಎಷ್ಟು ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಬರಬೇಕು, ಎಲ್ಲಿ ಮೆಟ್ಟಲ್ಗಳು ಬರಬೇಕು, ಇದನ್ನೆಲ್ಲ ಸರಿ ಮಾಡಿಕೊಟ್ಟು ಅವರೆಷ್ಟು ಹ್ಯಾಪಿ ಆಗಿದ್ದಾರೆ ಅಂದ್ರೆ, ಸರ್ ಆಯ್ತು. ಆದ್ರೆ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಿ ನಾವು ಏನೋ ನಿಮ್ಗೆಲ್ಲ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ, ಇನ್ನರ್ ನನಗೆ ಮೆಜರ್ಮೆಂಟ್ ಕೊಡಬೇಕು. ಒಂದು ಏನಾದ್ರು ಅಪ್ಡೇಟ್ ಮಾಡಿ ನನಗೆ ಕಾಲ್ ಮಾಡಿ, ರಾತ್ರಿ 12 ಗಂಟೆಗೆ ಮಾಡಿ ಕಾಲ್ ರಿಸೀವ್ ಮಾಡ್ತೀನಿ ನಾನು. ಆದ್ರೆ ಆ ವ್ಯಕ್ತಿ ಪಾಪ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದೆ. ಸಾಫ್ಟ್ವೇರ್ ಇಂಜಿನಿಯರ್, ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾರೆ, ಚಿಕ್ಕಾಪಟ್ಟೆ ಆಸ್ತಿ ಇಟ್ಟು ಪಾಪ ಎಲ್ಲ ಕಳ್ಕೊಂಡಿದ್ದಾರೆ. ನೋಡಿ, ಈ ತರ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ನೀವೆಷ್ಟೇ ಜಾಣರಾಗಿರಿ, ನೀವೆಷ್ಟೇ ಓದಿರಿ, ನೀವೆಷ್ಟೇ ದೊಡ್ಡ ಮನೆತನದವರಾಗಿರಿ, ಆದ್ರೆ ಈ ಒಂದು ಗಣಿತಶಾಸ್ತ್ರ, ಮನೆ ಕಟ್ಟುವಂತ ಗಣಿತಶಾಸ್ತ್ರ ಮತ್ತು ವಿಜ್ಞಾನ ಶಾಸ್ತ್ರ ನೀವು ಫೇಲ್ ಆದ್ರೆ ನಿಮ್ಮ ಇಡೀ ಸಂಪತ್ತು ಶೂನ್ಯ ಆಗುತ್ತೆ, ಅಥವಾ ನಿಮ್ಮ ಅನಾರೋಗ್ಯದಲ್ಲಿ ನೀವು ಶೂನ್ಯರಾಗ್ತೀರಿ, ಸಂಬಂಧದಲ್ಲಿ ಶೂನ್ಯತೆ ಬಂದ್ಬಿಡ್ತದೆ. ಅಂದ್ರೆ 100% ನೀವು ಲೈಫ್ ಅನುಭವಿಸಕ್ಕಾಗಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ, ಹೆಣ್ಣು ಹೊನ್ನು ಮಣ್ಣು ಇದನ್ನೆಲ್ಲ ಸಂಪೂರ್ಣ ಅನುಭವಿಸ್ಬೇಕು.
ಅದು ಗಂಡಿಗೆ ಆಗಿರ್ಬೋದು, ಅದು ಗಂಡು ಹೆಣ್ಣಿಗೆ ಆಗಿರ್ಬೋದು. ಇದು ಅವ್ರಿಗೆ ಅವ್ರಿಗೆ ತೆಗೆದುಕೊಳ್ಬಹುದು. ಆದ್ರೆ ಏನ್ ಮಾಡ್ತೀರಿ, ಅನುಭವಿಸಕ್ ಆಗ್ತಾ ಇರಲ್ಲ, 50 ಮೇಲೆ ದಾಟ್ತಾ ಇರಲ್ಲ ನಮ್ಮ ಸಕ್ಸಸ್ ಅನುಭವಗಳು. ಹಾಗಿದ್ದಾಗ ನಾವು ಫೇಲರ್ ಆಗಿ ಡಿಪ್ರೆಷನ್ ಆಗ್ತೀವಿ. ನಮ್ಮ ಹಣೆ ಬರ ಸರಿ ಇಲ್ಲ, ನಾನು ಇವ್ರು ಮದುವೆ ಆಗ್ಬಾರ್ದಾಗಿತ್ತು, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ಅಥವಾ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ಕೊಂಡು ನಾವು ತುಂಬಾ ಸಮಸ್ಯೆಗಳನ್ನ ಬರೀ ಮಾತಿನಲ್ಲಿ ನಮ್ಮ ಎನರ್ಜಿನ ವೇಸ್ಟ್ ಮಾಡ್ತೀವಿ. ಕರೆಕ್ಟಾ? ಇದು ಗಮನದಲ್ಲಿ ಇಟ್ಕೊಳ್ಳಿ. ಬ್ರಹ್ಮಸ್ಥಾನಕ್ಕೂ ಮತ್ತು ಆಗ್ನೇಯಕ್ಕೂ ಲಿಂಕ್ ಇದೆ. ಗ್ರಹಾಧಿಪತಿ ಬಂದು ಶುಕ್ರ, ಹಾಗೆ ಇಲ್ಲಿಗೆ ಬಂದು ಅಗ್ನಿದೇವರದು ಒಂದು ಕೃಪಾಶೀರ್ವಾದ ಇದ್ದೇ ಇರ್ತದೆ. ಈ ವಿಶೇಷ ಸಂಚಿಕೆಯಲ್ಲಿ ಯಾಕೆ ಇದಕ್ಕೂ ಸಂಬಂಧವನ್ನು ಕಟ್ತೇವೆ ಅಂತಂದ್ರೆ, ಇದು ಸಂಬಂಧ ತುಂಬಾ ಬಾಂಧವ್ಯ ಸಂಬಂಧಗಳು ಇರ್ತದೆ. ಕೆಲವು ತಲೆಗೆ ಹಾಕೊಳ್ಳೋ, ಯಾಕೆಂದ್ರೆ ಪಾಪ ನೀವು ಹಾಕೊಳ್ಳೋದಂದ್ರೆ ನೀವು ವಾಸ ಮಾಡುವಂತ ಮನೆಯಲ್ಲಿ ಆ ತರ ಲೋಪದೋಷಗಳು ಇರ್ತದೆ. ನೀವು ಬಾಡಿಗೆ ಮನೆ ಇರ್ತೀರಿ, ಮನೆ ಕಟ್ಟಬೇಕಂತ ದುಡ್ಡು ಇಟ್ಕೊಂಡಿರ್ತೀರಿ, ಯಾವುದೋ ಒಂದು ದಿಕ್ಕಿ ನಿವೇಶನ ತೆಗೆದುಕೊಂಡಿರ್ತೀರಿ, ಬಟ್ ಅಲ್ಲಿ ನಿಮಗೆ ಕಟ್ಟೋದಿಕ್ಕೆ ನಿಮ್ಗೆ ಈ ಒಂದು ಸಪೋರ್ಟ್ ಮಾಡ್ತಾ ಇರಲ್ಲ ಆ ಲೋಪದೋಷಗಳು. ಆ ಲೋಪದೋಷಗಳಿಂದ ಹೊರಗೆ ಬರಬೇಕು ಅಂದ್ರೆ ನಾವು ಪರಿಪೂರ್ಣವಾಗಿ ಡ್ರೀಮ್ ಮಾಡೋದು ಕಲಿಬೇಕು, ಕನಸು ಕಾಣ್ತಾ ಇರಬೇಕು. ಜೊತೆಯಲ್ಲಿ ನಿಮ್ಗೆ ಸೂಕ್ತವಾಗಿ ಸಲಹೆ ಕೊಡುವಂತ ವಾಸ್ತುತಜ್ಞರನ್ನ ನಿಮ್ಮ ಸಂಪರ್ಕದಲ್ಲಿ ಇಟ್ಕೊಂಡು ಮನೆಯನ್ನ ಪ್ರಾರಂಭ ಮಾಡಿ. ಯಾಕೆಂತಂದ್ರೆ ಅವರು ಫೀಸ್ ಮಾಡ್ತಾರೆ ನಿಜ, ಒಂದು ಸಲ ಬಂದು ಹೋಗಿದ್ರಿಂದ ಆಗೋದಿಲ್ಲ. ಆದ್ರೆ ನಿಮ್ಮ ಮತ್ತೆ ನಿಮ್ಮ ವಾಸ್ತುತಜ್ಞರ ಸಂಪರ್ಕ ಹೇಗಿರ್ಬೇಕು ಅಂದ್ರೆ, ಏನೇ ಒಂದು ಅಪ್ಡೇಟ್ ಮಾಡ್ಬೇಕು. ಏನಾದ್ರು ಮಿಸ್ಟೇಕ್ ಆಯ್ತಾ ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು. ನೀವು ಡೀಟೇಲ್ ಬರೆದು ಕೊಡ್ತೀವಿ ನಾವು ಬುಕ್ಕಲ್ಲಿ, ಎಲ್ಲಿ ಯಾವ ಏನೇನ್ ಮಾಡ್ಬೇಕು ನಿಮಗೆ ಗೊತ್ತಾಗಿರೋ ಟಕ್ಕನ್ ಕಾಲ್ ಮಾಡಿ. ನಮ್ಮ ಸ್ಟಾಫ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಇಂಜಿನಿಯರಿಂಗ್ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ಏನೇ ಲೋಪದೋಷಗಳಾದ್ರೂ ನಾವು ಇಮಿಡಿಯೇಟ್ಲಿ ರೆಡಿ ಮಾಡಿ ಕೊಡ್ತೀವಿ. ಎಲ್ಲ ಮಾಡ್ಕೊಂಡಾದ್ಮೇಲೆ ಅದು ಹೊಡಿ ಇದು ಹೊಡಿ, ಇದು ಕೀಳು ಅಲ್ಲಿಗೆ ಹಾಕು, ಅದು ಕೀಳು ಇಲ್ಲಿಗೆ ಹಾಕು ಅಂದ್ರೆ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ, ನಿಮ್ಮ ಹಣ ವ್ಯರ್ಥ ಆಗುತ್ತೆ, ನಿಮ್ಮ ಎನರ್ಜಿ ವ್ಯರ್ಥ ಆಗುತ್ತೆ, ನಿಮ್ಮ ನಂಬಿಕೆ ವ್ಯರ್ಥ ಆಗುತ್ತೆ. ನೆನ್ಪಿಟ್ಕೊಳ್ಬೇಕು, ನಿಮ್ಗೆ ನಂಬಿಕೆ ಅನ್ನೋದೇ ಹೋಗ್ಬಿಡ್ತು. ಏನಪ್ಪ ಇಷ್ಟೆಲ್ಲ ಮಾಡ್ಬೇಕಾ? ಈಗ ನೋಡಿ, ಏನೋ ಒಂದು ಸಮಸ್ಯೆ ಆಗೋಯ್ತು, ಅಪಘಾತ ಆಗೋಯ್ತು, ಚಿಕ್ಕ ಪುಟ್ಟದಾದ್ರೆ ಸರಿ ಬೇಗ ಮಾಡ್ಬೋದು. ದೊಡ್ಡ ಮಟ್ಟದಲ್ಲಾದ್ರೆ ಹಣ ಹಾನಿ, ಜೀವಕ್ಕೆ ಹಾನಿ ಬರ್ಬೋದು, ಅಥವಾ ನೆಮ್ಮದಿ ಇಲ್ಲದೆ ಇರ್ಬೋದು. ಇದು ಆಧಾರದ ಮೇಲೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಳವಡಿಕೆ ತಾತ್ಕಾಲಿಕ, ಆದ್ರೆ ತಳಮಟ್ಟದಿಂದ ನೀವು ಸರಿ ಮಾಡ್ಕೊಂಡು ಹೋದ್ರೆ ನಿಮ್ಮ ಲೈಫು ಕೊನೆಯ ತನಕ ಅಂದ್ರೆ ವಂಶೋದ್ಧಾರಕವಾದಂತ ಲೈಫ್ ಆಗುತ್ತೆ. ಅಂದ್ರೆ ನಿಮ್ಮ ವಂಶ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಇವತ್ತು ಯಾವುದೇ ಒಂದು ತಗೊಳ್ಳಿ, ಲೆಕ್ಕಾಚಾರದ ಮೇಲೆ ನಡೀತದೆ. ಆ ಲೆಕ್ಕಾಚಾರ ತಪ್ಪಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ತಪ್ಪು ಹೋಗುತ್ತೆ, ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ, ನಿಮ್ಮ ಪರಿಸ್ಥಿತಿಗಳು ಹಾಳಾಗುತ್ತೆ. ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಬ್ರಹ್ಮಸ್ಥಾನಕ್ಕೂ ಮತ್ತು ಆಗ್ನೇಯಿಗೂ ವಿಶೇಷವಾದಂತ ಒಂದು ನಂಟಿದೆ. ಆರ್ಥಿಕವಾಗಿ, ಸಾಂಸಾರಿಕವಾಗಿ, ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ನೇಮು ಫೇಮು ದೃಷ್ಟಿಯಿಂದ, ನಿಮ್ಮ ಮಕ್ಕಳ ಭವಿಷ್ಯದಿಂದ, ಮುಂದೆ ಸಂತಾನ ಪ್ರಾಪ್ತಿಯಾಗುವ ಒಂದು ಗುರಿಯಿಂದ, ಹಾಗೆ ಇನ್ನು ಅನೇಕ 10 ಹಲವು ನಿಮಗೆ ಉಪಯೋಗಗಳಿದೆ. ಇಲ್ಲಿ ನೀವು ಲೋಪದೋಷಗಳಾದ್ರೆ 10 ಹಲವು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗುತ್ತೆ. ಕೆಲವರು ತಲೆ ಬಿಡು, ನನ್ನ ಹಣೆ ಬರ ಏನೋ ಆಗೋಯ್ತು, ಬೇಕಾದವನ್ನ ಮಾಡ್ಕೊಳ್ತೇನೆ ಅಂದ್ರೆ ನೀವಿಲ್ಲಿ ಸರಿಯಾದ ಅಡಿಪಾಯ ಮಾಡಿದ್ರೆ ನಿಮ್ಮ ಮಗ ಅಥವಾ ಮೊಮ್ಮಗ, ಮರಿಮಗ, ಮತ್ತೊಬ್ಬ ಇದನ್ನ ಶಾಶ್ವತವಾಗಿ ಅದು ಒಂದು ರೀತಿಯಲ್ಲಿ ಇದರಲ್ಲಿ ಹಿಂದಿನ ಕಾಲದಲ್ಲಿ ತಾಳೆಗರಿಯಲ್ಲಿ ಬರೆದಿಡ್ತಾ ಇದ್ರು. ಹಾಗೆ ನೀವು ದ ಸೀಕ್ರೆಟ್ ಅನ್ನೋ ಒಂದು ಸಿನಿಮಾವನ್ನು ನೋಡಿ, ಅಂದ್ರೆ ಅದೊಂದೊಂದು ಕಿರುಚಿತ್ರ ಇದೆ. ದ ಸೀಕ್ರೆಟ್ ನೋಡಿದಾಗ ಗೊತ್ತಾಗುತ್ತೆ ಹೇಗೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ. ತನ್ನ ಮನೋಶಕ್ತಿಯನ್ನ ಬಳಸಿ ಮಾಡ್ತಾ ಇದ್ದಂತ ಆ ಒಂದು ಚಿತ್ರಣ. ಅಂದ್ರೆ ನಿಮ್ಮ ಮನೆ ನಿಮಗೆಲ್ಲ ಮಾರ್ಗಗಳು, ಹಣ, ಐಶ್ವರ್ಯ, ಆರೋಗ್ಯ, ಆಯುಷು, ಸಂತಾನ ಭಾಗ್ಯ, ಸಮೃದ್ಧತೆ, ಶಾಂತಿ, ದಾನ ಧರ್ಮ ಮಾಡುವಂತ ಮನೋಭಾವಗಳು, ನಿಮ್ಮಿಂದ ಸಮಾಜಕ್ಕೆ ಏನಾದ್ರು ಒಂದು ಉತ್ತಮವಾದಂತ ಒಂದು ಕೊಡುಗೆಗಳು ನೀವು ಮಾಡದೇ ಇರಬಹುದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆದ್ರೂ ಮಾಡ್ತಾರೆ. ಅಂದ್ರೆ ಈ ಪಂಚಭೂತಗಳಿಗೆ ಅವರಿಂದಲೂ ಏನೋ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಡೀತದೆ. ಹಾಗಂತ ಹೇಳ್ತಾ ಇವೆರಡು ಜಾಗದಲ್ಲಿ ಲೋಪದೋಷಗಳು, ಆಗ್ನೇಯದಲ್ಲಿ ತುಂಬಾ ಕೇರ್ಫುಲ್ ಆಗಿ ಮನೆ ಕಟ್ಟಬೇಕು. ಆಗ್ನೇಯ ಬ್ಲಾಕ್ನವ್ರು ಸುಮ್ನೆ ಯಾರ್ದೋ ಮಾತು ಕೇಳಿ ದುಡ್ಡು ನೀವು ಬೀಜ ಹಾಕ್ಬೇಕಾದ್ರೆ ಕಂಜೂಸ್ ಮಾಡಿಬಿಟ್ರೆ ಉತ್ತಮವಾದಂತ ಫಲಗಳು ಬರೋದಿಲ್ಲ. ಆದ್ರೆ ಕ್ವಾಲಿಟಿ ಬೀಜಗಳನ್ನ ನೀವು ನಡಬೇಕು. ಆ ಕ್ವಾಲಿಟಿ ಬೀಜಗಳು ನಿಮ್ಗೆ ಶಾಶ್ವತವಾದಂತ ಒಂದು ಫಲಗಳನ್ನು ಕೊಡ್ತದೆ. ಹಾಗಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ನೋಡಿದವರು, ಆಗ್ನೇಯ ಬ್ಲಾಕಿನ ಮನೆ ಇರೋರು ಪರಿಪೂರ್ಣವಾಗಿ ನೀವು ಅಳವಡಿಸ್ಕೊಂಡು ಸಮೃದ್ಧಿಯನ್ನು ಹೊಂದಿ ನಿಮ್ಮ ಮತ್ತೆ ನಿಮ್ಮ ಕುಟುಂಬ ಸಂಸಾರ ಚೆನ್ನಾಗಿರ್ಲಿ. ಆ ಭಗವಂತನ ಆಶೀರ್ವಾದ, ನಿಮ್ಮ ಮನೆ ದೇವರ, ಕುಲದೇವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವರ ಆಶೀರ್ವಾದ, ನಿಮ್ಮ ಒಂದು ಎಲ್ಲ ನಿಮ್ಮ ಸಂಸಾರ ಚೆನ್ನಾಗಿರ್ಲಿ.
ನೀವೊಂದು ಮನೆಯನ್ನು ಕಟ್ಟಿ ಸಮೃದ್ಧಿಯಾಗಿ ಅಂತ ಹೇಳ್ತಾ, ನನ್ನ ಕಾರ್ಯಕ್ರಮವನ್ನು ನೋಡಿದವರು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ ಕಮೆಂಟಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಮಯ ಇರೋದಿಲ್ಲ, ಆದ್ರೂ ನಾನು ನೋಡ್ಕೊಂಡು ಕೊಡ್ತೀನಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ, ಒಳ್ಳೆಯದಾಗಲಿ.